ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಈ ವಾರ ಏನೆಲ್ಲ ನಡೀತು ಅಂತ ನಿಮಗೆ ಹೇಳೋಕೆ ಬಂದಿದ್ದೀನಿ. ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ನೀವೇನಾದರೂ ಹೊಸದಾಗಿ ಈ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರೋ ಗಂಟೆನ ಒಮ್ಮೆ ಒತ್ತಿ ಬಿಡಿ. ಹಾಗಾದ್ರೆ ಬನ್ನಿ, ಈ ವಾರ ಏನೆಲ್ಲ ನಡೀತು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಇದುವೇ ವೀಕ್ಲಿ ರೌಂಡ್ ಅಪ್. ಮೈಸೂರು ನಗರದ ಸಿದ್ಧಾರ್ಥ ಲೇಔಟ್ನಲ್ಲಿ ನಡೆದಿರುವಂಥ ಘಟನೆ ಕೇಳಿದರೆ ನಿಜಕ್ಕೂ ಗಾಬರಿ ಆಗ್ತೀರಾ. ಬೆಳಿಗ್ಗೆ ಸುಮಾರು 10 ಗಂಟೆ ಸಮಯ ಮನೆ ಬಾಗಿಲು ತೆರೆದಿದ್ದ ಅವಕಾಶವನ್ನು ಬಳಸಿಕೊಂಡು ಒಂದು ಚಿರತೆ ನೇರವಾಗಿ ಮನೆಗೆ ನುಗ್ಗಿತ್ತು. ಯಾರಿಗೂ ಗೊತ್ತಾಗದಂತೆ ಅದು ಒಳಗಿನ ಕೊಠಡಿಗೆ ಹೋಗಿ ಮಂಚದ ಕೆಳಗೆ ಮೌನವಾಗಿ ಅವಿತುಕೊಂಡಿತ್ತು. ಆ ಸಮಯದಲ್ಲಿ ಮನೆಯಲ್ಲಿದ್ದವರು ವೃದ್ಧ ತಾಯಿ ಶೈಲಜಾ ಮತ್ತು ಸುಜಾತ ಮಾತ್ರ. ಅಜ್ಜಿ ಎದುರಿಗೆ ಅಚಾನಕ್ ಚಿರತೆ ಕಾಣ್ತಾ ಇದ್ದಂತೆ ಅವರು ಭಯದಿಂದ ನಿಶ್ಚಲರಾದರು. ಆದರೆ ಅದೇ ಕ್ಷಣದಲ್ಲಿ ಸುಜಾತ ತೋರಿಸಿದ ಧೈರ್ಯ ಎಲ್ಲರನ್ನು ಆಶ್ಚರ್ಯಕ್ಕೆ ಒಳಪಡಿಸಿತ್ತು. ಒಂದು ಕ್ಷಣವೂ ಯೋಚಿಸದೆ ತನ್ನ ಪ್ರಾಣದ ಹಂಗನ್ನು ತೊರೆದು ಚಾಣಾಕ್ಷತನದಿಂದ ಶೈಲಜಾರವರನ್ನ ಹೊರಗೆಳೆದು ಸುರಕ್ಷಿತವಾಗಿ ಕರೆದೊಯ್ದಿದ್ರು. ತಕ್ಷಣವೇ ಕೊಠಡಿಯ ಬಾಗಿಲನ್ನು ಹೊರಗಿನಿಂದ ಲಾಕ್ ಮಾಡಿ ಚಿರತೆಯನ್ನ ಒಳಗಡೆಯೇ ಸಿಕ್ಕಿ ಹಾಕಿಸಿದ್ರು. ಬಳಿಕ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಸ್ಥಳಕ್ಕೆ ಧಾವಿಸಿ ಚಿರತೆಗೆ ಅರವಳಿಕೆ ಮದ್ದು ನೀಡಿ ಸುರಕ್ಷಿತವಾಗಿ ಸೆರೆ ಹಿಡಿದರು. ಒಂದು ಕ್ಷಣದ ಧೈರ್ಯ ಒಂದು ಜೀವವನ್ನು ಉಳಿಸಿತ್ತು. ಸುಜಾತ ಅವರ ಸಾಹಸ ಈಗ ಎಲ್ಲೆಡೆ ಮೆಚ್ಚುಗೆಗೆ ಪಾತ್ರವಾಗಿದೆ. ಕೇರಳದಲ್ಲಿ ಒಂದು ಪೋಸ್ಟರ್ ದೊಡ್ಡ ವಿವಾದಕ್ಕೆ ಕಾರಣವಾಯಿತು. ವಿಶು ಹಬ್ಬದ ಶುಭಾಶಯ ಹೇಳಲು ಮೆಹರ್ ಮಂಡಿ ಗ್ರಿಲ್ಸ್ ರೆಸ್ಟೋರೆಂಟ್ ಒಂದು ಪೋಸ್ಟರ್ ಹಂಚಿಕೊಂಡಿತ್ತು. ಆದರೆ ಅದರಲ್ಲಿ ಲಾರ್ಡ್ ಕೃಷ್ಣ ಅವರ ಚಿತ್ರದ ಮುಂದೆ ಚಿಕನ್ ಮಂಡಿ ಇಟ್ಟಿರುವ ದೃಶ್ಯ ಕಂಡು ಬಂದಿತ್ತು. ಈ ಚಿತ್ರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಹಿಂದೂ ಸಂಘಟನೆಗಳು ತೀವ್ರವಾದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದವು. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಎಂದು ಆರೋಪಿಸಿ ದೂರು ದಾಖಲಾಗಿತ್ತು. ಪೊಲೀಸರು ತಕ್ಷಣ ಕ್ರಮ ಕೈಗೊಂಡು ರೆಸ್ಟೋರೆಂಟ್ ಮಾಲೀಕನಾದ ಅರ್ಷದನ್ನ ಬಂಧಿಸುವಲ್ಲಿ ಯಶಸ್ವಿಯಾದರು. ಸ್ಥಿತಿ ಗಂಭೀರವಾಗ್ತಾ ಇದ್ದಂತೆ ರೆಸ್ಟೋರೆಂಟ್ನ ಭಾಗಿಯಾದ ಶಮೀರ್ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಷಮೆ ಯಾಚಿಸಿದ್ರು. ಇದು ಉದ್ದೇಶಪೂರ್ವಕವಾಗಿಲ್ಲ, ಯಾರಿಗಾದರೂ ನೋವಾಗಿದ್ದರೆ ಕ್ಷಮಿಸಿ ಅಂತ ಮನವಿ ಮಾಡಿಕೊಂಡ್ರು. ಆದರೆ ವಿವಾದ ಅಷ್ಟಕ್ಕೆ ನಿಲ್ಲಲಿಲ್ಲ. ಪ್ರತಿಭಟನೆಗಳ ಘೋಷಣೆ ಕೂಡ ಹೊರಬಂತು. ಒಂದು ಪೋಸ್ಟ್, ಒಂದು ತಪ್ಪು ಸಮಾಜದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. IPL ಪಂದ್ಯದ ನಡುವೆ ಒಂದು ಸಣ್ಣ ತಪ್ಪು ದೊಡ್ಡ ಶಿಕ್ಷೆಗೆ ಕಾರಣವಾಯಿತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧದ ಪಂದ್ಯದಲ್ಲಿ ಗುವಾಹಟಿಯ ಬರ್ಸಪಾರ ಸ್ಟೇಡಿಯಂನಲ್ಲಿ ನಡೆದ ಕ್ಷಣ ಕ್ಯಾಮರಾಗಳು ಡಗ್ಔಟ್ ಕಡೆ ತಿರುಗಿದಾಗ ಒಂದು ಅಚ್ಚರಿ ದೃಶ್ಯ ಸೆರೆ ಹಿಡಿದವು. ರಾಜಸ್ಥಾನ ರಾಯಲ್ಸ್ ತಂಡದ ಮ್ಯಾನೇಜರ್ ರೋಮಿ ಬಿಂದರ್ ಪಂದ್ಯ ನಡೆಯುತ್ತಿರುವಾಗಲೇ ಮೊಬೈಲ್ ಫೋನ್ ನೋಡುತ್ತಿರುವುದು ಕಂಡುಬಂತು. IPL ನಿಯಮಗಳ ಪ್ರಕಾರ ಡಗ್ಔಟ್ನಲ್ಲಿ ಮೊಬೈಲ್ ಬಳಕೆ ಸಂಪೂರ್ಣ ನಿಷೇಧ. ಆದರೆ ಈ ಒಂದು ಕ್ಷಣ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ದೊಡ್ಡ ವಿವಾದಕ್ಕೆ ಕಾರಣವಾಯಿತು. ಇದನ್ನು ಗಂಭೀರವಾಗಿ ತೆಗೆದುಕೊಂಡ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಬಿಂದರ್ ಅವರಿಗೆ ಶೋಕಾಸ್ ನೋಟಿಸ್ ನೀಡಿ 48 ಗಂಟೆಗಳ ವಿವರಣೆ ಕೇಳಿತು. ಆದರೆ ಅವರ ಉತ್ತರ ತೃಪ್ತಿಕರವಾಗಿರಲಿಲ್ಲ. ಫಲಿತಾಂಶ 1 ಲಕ್ಷ ರೂಪಾಯಿ ದಂಡ, ಮತ್ತೆ ಇಂತಹ ತಪ್ಪು ಮಾಡಬಾರದು ಎಂಬ ಕಠಿಣ ಎಚ್ಚರಿಕೆ. ಇನ್ನು ಒಂದು ಕುತೂಹಲದ ಸಂಗತಿ ಅಂದರೆ ಅವರ ಪಕ್ಕದಲ್ಲೇ ಕುಳಿತಿದ್ದಲ್ಲ 15 ವರ್ಷದ ವೈಭವ್ ಸೂರ್ಯವಂಶಿ ಜಸ್ಟ್ ಮಿಸ್. ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಒಂದು ಕ್ಷಣದ ಅಜಾಗರೂಕತೆ ದೊಡ್ಡ ಬೆಲೆಯನ್ನೇ ಕಟ್ಟಿಸಿತು. ಬೆಂಗಳೂರು ನಗರದ ಶೇಷಾದ್ರಿಪುರಂನಲ್ಲಿ ನಡೆದ ಇನ್ನೊಂದು ಘಟನೆ ಕೇಳಿದರೆ ನಗಬೇಕು, ಬೆಚ್ಚಿ ಬೀಳಬೇಕು ಅನ್ನೋ ಪರಿಸ್ಥಿತಿ. 2 ನೆರೆಮನೆಯ ಬೆಕ್ಕುಗಳು ಪ್ರಕೃತಿ ನಿಯಮದಂತೆ ಸೇರಿಕೊಂಡಿದ್ದವು. ಸ್ವಲ್ಪ ದಿನಗಳ ನಂತರ ಹೆಣ್ಣು ಬೆಕ್ಕು 4 ಮುದ್ದಾದ ಮರಿಗಳಿಗೆ ಜನ್ಮ ನೀಡಿತ್ತು. ಇಲ್ಲಿಯವರೆಗೂ ಎಲ್ಲವೂ ಸರಿ. ಆದರೆ ನಿಜವಾದ ಡ್ರಾಮಾ ಆಗಿದ್ದು ಇದಾದ ಮೇಲೆ. ನಮ್ಮ ಬೆಕ್ಕು ಪ್ರೆಗ್ನೆಂಟ್ ಆಗೋಕೆ ನಿಮ್ಮ ಗಂಡು ಬೆಕ್ಕೆ ಕಾರಣ ಅಂತ ಹೆಣ್ಣು ಬೆಕ್ಕಿನ ಮಾಲೀಕರು ಗಲಾಟೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಆ ಮರಿಗಳನ್ನು ನೀವೇ ಸಾಕಬೇಕು ಅಂತ ಮರಿಗಳನ್ನು ಪಕ್ಕದ ಮನೆಯವರಿಗೆ ಬಿಟ್ಟಿದ್ರು. ಜಗಳ ತಾರಕಕ್ಕೇರಿ ಮಾತಿನ ಚಕಮಕಿ ಬೆದರಿಕೆ ಮಟ್ಟಕ್ಕೆ ತಲುಪಿತು. ಸ್ಥಿತಿ ಹದಗೆಟ್ಟಾಗ ತಕ್ಷಣ 112ಗೆ ಕರೆ ಮಾಡಲಾಯಿತು. ಪೊಲೀಸರು ಸ್ಥಳಕ್ಕೆ ಬಂದರು. 2 ಕುಟುಂಬಗಳ ಜಗಳವನ್ನು ಶಾಂತಗೊಳಿಸಿದ್ರು. ಕೊನೆಗೆ ಒಂದು ವಿಚಿತ್ರ ಪರಿಹಾರ. 4 ಬೆಕ್ಕು ಮರಿಗಳಲ್ಲಿ 2 ಬೆಕ್ಕುಗಳನ್ನು ಇಬ್ಬರಿಗೂ ಹಂಚಿ ಪ್ರಕರಣ ಇತ್ಯರ್ಥ. ಒಂದು ಚಿಕ್ಕ ಬೆಕ್ಕಿನ ಕಥೆ 2 ಮನೆಗಳ ದೊಡ್ಡ ಜಗಳಕ್ಕೆ ಕಾರಣವಾಯಿತು. ಬೆಂಗಳೂರಿನ ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಒಂದು ದೃಶ್ಯ ಯಾರ ಕಣ್ಣಿಗೂ ನೀರು ತರಿಸುವಂಥದ್ದು. ಒಂದು ತಾಯಿ ಕೋತಿ ತನ್ನ ಮಗು ಇಲ್ಲ ಅಂತ
ಎಂಬ ಸತ್ಯವನ್ನೇ ಒಪ್ಪಿಕೊಳ್ಳಲಾಗದೆ ಅದರ ಅಸ್ಥಿ ಪಂಜರವನ್ನೇ ಕೈಯಲ್ಲಿ ಹಿಡಿದುಕೊಂಡು ನಿಲ್ದಾಣದೊಳಗೆ ಅಲೆದಾಡ್ತಾ ಇತ್ತು. ದಿನಗಳು ಕಳೆದಿದ್ರೂ ಆ ತಾಯಿಯ ಹೃದಯಕ್ಕೆ ಮಾತ್ರ ಆ ನೋವು ಕಡಿಮೆಯಾಗಿರಲಿಲ್ಲ. ಜನರು ನೋಡ್ತಾ ನಿಂತರು, ಯಾರೂ ಮಾತಾಡಲಿಲ್ಲ. ಆ ಮೌನವೇ ಆ ತಾಯಿಯ ನೋವನ್ನು ಹೇಳುತ್ತಿದ್ದಂತೆ ಇತ್ತು. ಪ್ರೀತಿ, ಬಾಂಧವ್ಯ, ದುಃಖ ಈ ಮನುಷ್ಯರಿಗೆ ಮಾತ್ರ ಸೀಮಿತವಲ್ಲ, ಪ್ರಾಣಿಗಳಲ್ಲೂ ಅಷ್ಟೇ ಆಳವಾಗಿದೆ ಎಂಬುದನ್ನು ಈ ದೃಶ್ಯ ನಮಗೆ ನೆನಪಿಸ್ತಾ ಇತ್ತು. ಒಂದು ತಾಯಿ ಯಾವ ರೂಪದಲ್ಲಿದ್ದರೂ ತನ್ನ ಮಗುವಿನ ನೋವನ್ನು ಮರೆಯೋದಿಲ್ಲ ಅನ್ನೋದಕ್ಕೆ ಇದು ಒಂದು ಜೀವಂತ ಸಾಕ್ಷಿಯಾದಂತಿತ್ತು. ಇನ್ನು ಮಹಾರಾಷ್ಟ್ರ ರಾಜ್ಯದ ಅಮರಾವತಿ ಜಿಲ್ಲೆಯಲ್ಲಿ ಒಂದು ಭಯಾನಕ ಘಟನೆ ದೇಶವನ್ನೇ ನಡುಗಿಸಿದೆ. 19 ವರ್ಷದ ಮಹಮ್ಮದ್ ಅಯಾಜ್ ಅಪ್ರಾಪ್ತ ಬಾಲಕಿಯರನ್ನ ಪ್ರೇಮ ಬಲೆಗೆ ಸೆಳೆದು ಅವರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಅಶ್ಲೀಲ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ತಿದ್ದಾನೆ ಎಂಬ ಆರೋಪ. ಸಂಖ್ಯೆ ಕೇಳಿದರೆ ಇನ್ನೂ ಬೆಚ್ಚಿ ಬೀಳ್ತೀರಾ. ಸುಮಾರು 180 ಬಾಲಕಿಯರು ಇವರ ಬಲೆಗೆ ಬಿದ್ದಿದ್ದಾರೆ ಎನ್ನಲಾಗ್ತಾ ಇದೆ. ಪೊಲೀಸರು ಆತನನ್ನು ಬಂಧಿಸಿದ ನಂತರ ಮತ್ತೊಂದು ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಆತನ ಮನೆ ಮುಂದೆ ಜೆಸಿಬಿ ಘರ್ಜಿಸಿತು. ಅಕ್ರಮವಾಗಿ ನಿರ್ಮಿಸಿದ್ದ ಮನೆಯ ಭಾಗಗಳನ್ನು ಕೆಡವಲಾಯಿತು. ಭಾರೀ ಪೊಲೀಸ್ ಭದ್ರತೆಯ ನಡುವೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದರು. ಸಮಾಜಕ್ಕೆ ಎಚ್ಚರಿಕೆ ಏನಂದ್ರೆ ತಪ್ಪು ಮಾಡಿದರೆ ಶಿಕ್ಷೆ ತಪ್ಪದು. ಈ ಘಟನೆ ಮಕ್ಕಳ ಸುರಕ್ಷತೆ ಎಷ್ಟು ಮುಖ್ಯ ಅನ್ನೋದನ್ನು ಮತ್ತೊಮ್ಮೆ ನೆನಪಿಸುತ್ತೆ. ಇನ್ನು ವಿಜಯಪುರ ಜಿಲ್ಲೆಯ ನಾಗಾಠಾಣದಲ್ಲಿ ಮಾನವೀಯತೆಯನ್ನು ನಡುಗಿಸುವ ಘಟನೆಯೊಂದು ಬೆಳಕಿಗೆ ಬಂದಿದೆ. 6 ವರ್ಷದ ಸಿದ್ಧಾರ್ಥ ತಂದೆಯ ಪ್ರೀತಿಯಲ್ಲಿ ಬೆಳೆಯಬೇಕಿದ್ದ ಮಗು, ಆದರೆ ಅವನ ಜೀವನವೇ ದುರಂತವಾಗಿ ಅಂತ್ಯವಾಯಿತು. ಗ್ರಾಮದಲ್ಲಿ ಕೆಲವರು ಮಗ ನಿನ್ನಂತೆ ಕಾಣ್ತಾ ಇಲ್ಲ ಎಂದು ಪ್ರತಿದಿನ ತಂದೆ ಮಲ್ಲಿಕಾರ್ಜುನನನ್ನು ಚುಡಾಯಿಸ್ತಾ ಇದ್ರು. ಈ ಮಾತುಗಳು ಮನಸ್ಸಿಗೆ ಹಾಕಿಕೊಂಡ ಆತ ಒಂದು ಭೀಕರ ನಿರ್ಧಾರವನ್ನೇ ತೆಗೆದುಕೊಂಡಿದ್ದ. ಮಾರ್ಚ್ 16ರಂದು ಶಾಲೆಗೆ ಸೇರಿಸ್ತೇನೆ ಅಂತ ಹೇಳಿ ಮಗುವನ್ನು ಕರೆದುಕೊಂಡು ಹೋಗಿ ಕೃಷ್ಣಾ ನದಿ ತೀರದಲ್ಲಿ ತನ್ನದೇ ಮಗನನ್ನು ನದಿಗೆ ತಳ್ಳಿಬಿಟ್ಟಿದ್ದ. ನಂತರ ಕುಟುಂಬಕ್ಕೆ ಸುಳ್ಳು ಹೇಳಿ ಮಗ ಹಾಸ್ಟೆಲ್ನಲ್ಲಿ ಇದ್ದಾನೆ ಅಂತ ನಂಬಿಸಿಬಿಟ್ಟಿದ್ದ. ಆದರೆ ಏಪ್ರಿಲ್ 1ರಂದು ಮಗನ ಹುಟ್ಟುಹಬ್ಬದಂದು ತಾಯಿ ಮಗನನ್ನು ನೋಡಬೇಕೆಂದು ಪಟ್ಟು ಹಿಡಿದಾಗ ಸತ್ಯ ಹೊರಬಂದಿತ್ತು. ಪೊಲೀಸರ ವಿಚಾರಣೆಯಲ್ಲಿ ತಂದೆಯೇ ಕೊಲೆ ಮಾಡಿರುವುದು ಬಹಿರಂಗವಾಯಿತು. ಒಂದು ತಪ್ಪು ನಂಬಿಕೆ, ಒಂದು ಕ್ಷಣದ ಕೋಪ, ಒಂದು ನಿರಪರಾಧ ಜೀವ ಕಳೆದು ಹೋಯಿತು. ಈ ಕತೆ ನಮಗೆ ಹೇಳೋದು ಒಂದೇ, ಮಾತಿನ ಚುಡಾಯಿಕೆಯು ಕೆಲವೊಮ್ಮೆ ಭಯಾನಕ ಪರಿಣಾಮವನ್ನು ತರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದೇ ತರ ಹೊಸ ವಿಡಿಯೋಗಳನ್ನು ನೀವು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಈ ಬೆಲ್ ಐಕಾನ್ ಬಟನ್ನ ಒಮ್ಮೆ ಒತ್ತಿಬಿಡಿ. ಇದುವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.